ರೈಲ್ವೆಗೆ ನಿಮ್ಮ ರಾಜ್ಯದ ಸಾರಿಗೆಗೆ ಹೆಂಗ್ ಹೋಲಿಕೆ ಮಾಡ್ತೀವಿ? ವಿತ್ತಂಡ ವಾದ ಮಾಡಬಾರ್ದು. ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮ ರಾಜ್ಯದ್ದು ನಿಮ್ಮ ಸಂಸ್ಥೆದ್ ನೀವು ಹೇಳಿ. ಈಗ ರಸ್ತೆಗಳೆಲ್ಲ ತೆಗ್ಬಿದ್ದಿದ್ದಾವೆ, ಚಂದ್ರ ಮೇಲೂ ತೆಗ್ಗಿದಾವೆ ಅಂತಂದ್ರೆ ಏನೋ ಅರ್ಥ ಇದೆ ಅದಕ್ಕೆ? ರಸ್ತೆಗಳು ನೋಡಂಗಿಲ್ಲ, ಒಂದು ಪ್ಯಾಚ್ ವರ್ಕ್ ಮಾಡಕ್ಕಾಗಿಲ್ಲ ಇವ್ರಿಗೆ. ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಹೇಳ್ತಾ 60% ಸರ್ಕಾರ ಹೇಳಿಕೆಗೆ ಸಿದ್ದರಾಮಯ್ಯ ಸಾಕ್ಷಿ ಕೊಡ್ಲಿ, ಅವರು ಪುರಾವೆ ಮಾಡಲಿ. ಏನು 40% ಅಂತ ಹೇಳಿದ್ರಲ್ಲ, ಅವಾಗ ಸಾಕ್ಷಿ ಕೊಟ್ರ? ಇವತ್ತವರೆಗೂ ಸಾಕ್ಷಿ ಕೊಟ್ಟಿಲ್ಲ. ಇವತ್ತವರೆಗೂ ಒಂದು ಕೇಸು ಅಲ್ಲಿ ಸಾಕ್ಷಿ ಕೊಟ್ಟಿಲ್ಲ. ಕಮಿಷನ್ ಮಾಡಿದ್ರು ಕೂಡ ಇವತ್ತವರೆಗೂ ಒಂದು ಕೊಡಕ್ಕಾಗಿಲ್ಲ. ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು ಸತ್ಯ. ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಜನಸಾಮಾನ್ಯರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಒಂದು ಕಚೇರಿಗೆ ಹೋದ್ರೆ ಎಷ್ಟು ಭ್ರಷ್ಟಾಚಾರ 3 ಪಟ್ಟು 4 ಪಟ್ಟು ಹೆಚ್ಚಾಗಿದೆ. ಜನಸಾಮಾನ್ಯರಿಗೆ ಭ್ರಷ್ಟಾಚಾರದ ಬಿಸಿ ಮುಟ್ಟಿದೆ, ಕಾಂಟ್ರಾಕ್ಟರ್ಗಳಿಗೆ ಬಿಸಿ ಮುಟ್ಟಿದೆ, ಎಲ್ಲ ವರ್ಗದ ಜನರಿಗೆ ಬಿಸಿ ಮುಟ್ಟಿದೆ. ಇನ್ನೂ ಮುಖ್ಯಮಂತ್ರಿಗಳು ಏನಾಗಿಲ್ಲ ಅನ್ನುವಂತ ವರ್ತನೆ ಮಾಡ್ತಿರುವಂತದ್ದು ಭ್ರಷ್ಟಾಚಾರವನ್ನ ಮುಚ್ಚಾಕೊಳ್ಳೋ ಪ್ರಯತ್ನ. ಜನರಿಗೆ ನಾವು ಗ್ಯಾರಂಟಿ ಆದ್ರೂ ಕೊಟ್ಟಿದ್ದೀವಿ, ಬಿಜೆಪಿ ಅವ್ರು ಏನ್ ಕೊಟ್ಟಿದಾರ ನೋಡ್ರಿ. ಇತ್ತೀಚೆಗೆ ಇವರು ಕೊಟ್ಟಿರುವಂತದ್ದು ರೈತರಿಗೆ, ನಮ್ಮ ಕಾಲದಲ್ಲಿ ಯಡಿಯೂರಪ್ಪರ ಕಾಲದಲ್ಲಿ ವಿದ್ಯುತ್ ಶಕ್ತಿ ಫ್ರೀ ಮಾಡಿ ತಿರುಗಿ 15 ವರ್ಷ ಆಯ್ತು ಪಂಪ್ ಸೆಟ್ಗಳಿಗೆ. ಕಾಂಗ್ರೆಸ್ ಮಾಡ್ತಾ ಈ ಭಾಗ್ಯಲಕ್ಷ್ಮಿ ಹೆಣ್ಮಕ್ಳು ಹುಟ್ಟಿದ್ರೆ ಅವ್ರು ಸಹಾಯ ಮಾಡುವಂಥದ್ದು ಏನು ಕಾಂಗ್ರೆಸ್ ಮಾಡ್ತಾ? ನಾನು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟೆ, ಕಾಂಗ್ರೆಸ್ ಮಾಡ್ತಾ? ರೈತರಿಗೆ ನಾವು ಯಶಸ್ವಿ ಯೋಜನೆ ಪುನರ್ ಪ್ರಾರಂಭ ಮಾಡಿದ್ವಿ, ರೈತರ ಇನ್ಶೂರೆನ್ಸ್ ಸಲುವಾಗಿ, ಕಾಂಗ್ರೆಸ್ ಕೊಡ್ತಾ? ರೈತರ ಗೊಬ್ಬರವನ್ನ ಸರ್ಕಾರದಲ್ಲೇ ವಿತರಣೆ ಮಾಡ್ಬೇಕನ್ನುವಂತ ತೀರ್ಮಾನ ಮಾಡಿದ್ವಿ, ಕಾಂಗ್ರೆಸ್ ಮಾಡ್ತಾ? ಎಷ್ಟೊಂದು ಹೇಳ್ಬೋದು. ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಮಾಡಿದ್ವಿ SC ST ಜನಾಂಗಕ್ಕೆ, ಕಾಂಗ್ರೆಸ್ ಮಾಡ್ತಾ? ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಇದೆ.